ಚರ್ಚೆ ಇರೋದು ಸತ್ಯ. ಶಿವಲಿಂಗೇಗೌಡ ಒಬ್ಬ ಹೆಂಗೆ ಬಂದ್ಬಿಟ್ಟ ಅಂತ ಚರ್ಚೆ ಇರೋದು ಇದೆ. ಆದರೆ ಹೌದು, ನಾನು ಯಾರ್ಯಾರು ಹೋದ್ರು ಅಂತ ಅಂದಾಗ ಹಿಂಗೆ ಚರ್ಚೆ ಮಾಡುವಾಗ ಬಿ ಡಿ ಬಸವರಾಜ್ ಅವ್ರನ್ನೂ ಹೋದರು, ಈ ನಂಜೇಗೌಡರು ಸೋತರು, ಕೆ ಬಿ ಮಲ್ಲಪ್ಪ ಸೋತರು, ಪುಟ್ಟೇಗೌಡರು ಸೋತರು. ಅದು ಯಾರ್ಯಾರು ಅವ್ರ ವಿರುದ್ಧ ಹೋದರು, ಕರಿಗೌಡರು, ಬಿ ವಿ ಕರಿಗೌಡರು ಇದಾಗಿ ಹೋದರು. ಹಿಂಗೆಲ್ಲ ಅವರೆಲ್ಲ ಭಾಳಷ್ಟು ಜನನ ಹೆಸರು ಹೇಳಿದರು. ಅದರಲ್ಲಿ ನೀನು ಒಬ್ಬನೇ ಅಪ್ಪ. ಅದು ನಮ್ಮ ಕುರುಡಿ ವಿಶ್ವನಾಥ್ ಅವರು ಇದಾದರು. ಹೀಗೆ ಯಾರೋ ಭಾರಿ ಜನ ಯಶಸ್ವಿ ಆಗಲಿಲ್ಲ, ನೀನು ಒಬ್ಬ ಮಾತ್ರ ಉಳ್ಕೊಂಡಿದೆಯಾ ಅನ್ನೋದೊಂದು ಸಿಟ್ಟಿದೆ ಕಣೆಯ ಅಂತೇಳಿ ಯಾರು ಹೇಳ್ತಾಯಿದ್ರು. ಅದು ಬಹುಶಃ ಇರಬೇಕೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವರು ಆ ಥರ ಮಾಡ್ಕೋಬಾರ್ದು. ಈಗ ಈ ಜನ್ಮದ ಅಂತ ಇದ್ದರೆ ನಾನು ಬಿ ಜೆ ಪಿ ಸೌಖ್ಯ ಬೆಳೆಸಲ್ಲ ಅನ್ನೋದು ನಿಮಗೆ ಹೇಳಿದ್ದು ನಿಮಗಿಲ್ವಾ? ನಾವು ಹೋಗಲ್ಲ ಅಂತ ಹೋಗಿದ್ದಾರೆ. ಅದಕ್ಕೆ ಅನಿವಾರ್ಯ. ರಾಜಕಾರಣಗಳಲ್ಲಿ ಸಾಂದರ್ಭಿಕವಾಗಿ ಬದಲಾವಣೆ ಮಾಡ್ಕೊಳ್ಳೋದು ಅನಿವಾರ್ಯ. ಯಾರು ಕೊಡ್ತಾರೋ, ಯಾವ ಜಿಲ್ಲೆಯವ್ರು ಕೊಡ್ತಾರೋ ಏನೋ. ಈಗ ಶಿವಲಿಂಗೇಗೌಡನ ಟಾರ್ಗೆಟ್ ಮಾಡ್ತಾವ್ರೆ ಅಂದರೆ ನಾನು ಒಂಥರ ರಾಜ್ಯದಲ್ಲಿ ಒಂಥರ ಒಳ್ಳೆ ನಾಯಕ ಅಂತ ನಾನು ಈಗ ತಿಳ್ಕೊಂಡಿದ್ದೀನಪ್ಪ. ಏನೋ ನನಗೆ ಭಾಳ ಬೆಲೆ ಇದೆ, ಏನೋ ಒಂದು ಅಲ್ಲ ಇದಿದೆ. ಆಮೇಲೆ ಹಾಸನ್ ಟೈಗರು, ಅವ್ರು ಹಾಸನ್ ಟೈಗರು ಅಂತಂದು ಯಾಕಂದ್ರೆ ಹಾಸನ್ ಟೈಗರು ಅಂದರೆ ಅದನ್ನು ಹೇಳಿರು, ಆವಾಗ ಹೇಳಿರು. ಆ ಮಾತು ನನ್ನ ಜೊತೆಯ ಒಂದು 4-5 ಜನ ಹಂಗಂದ್ರು. ಹಂಗಂದ್ಮೇಲೆ ಯಾರೋ ಒಬ್ಬರು ಈಗ ಮಂತ್ರಿಗಳು, ಅವ್ರ ಹೆಸರು ಹೇಳೋದು ಬೇಡ, ಅವರಲ್ಲಿದ್ದರು. ಯಾಕಂತಾರೆ ಗೊತ್ತೇನೆಯ ನಿನ್ನನ್ನು? ಇದಕ್ಕೆ ಕಣೆಯ ನಾವೆಲ್ಲ ಸೋತ್ಯೋ, ಅವ್ರು ಬಿಟ್ಟು ಬಂದವರು ಬೇರೆ ಜಿಲ್ಲೆಯವರು, ಮಂಡ್ಯ ಜಿಲ್ಲೆಯವರು ಯಾರು ಹೇಳಿರು, ಬಿಟ್ಟು ಬಂದ್ಬಿಟ್ಟು ನಾವೆಲ್ಲ ಒಂದೊಂದು ಸಾರಿ ಊಟ ಬಯಸಿ ಹೊಡೆದು ಬಂದೆವು. ಈಗ ನೀನು ಏಕಾಏಕಿ ಬಂದ್ಬಿಟ್ಟಿಲ್ಲ, ಅದು ಶಿಟ್ಟಿದೆ ಕಣೆಯ ನಿನ್ನ ಮೇಲೆ ಅಂತ ಅವ್ರು ಹೇಳಿದರು. ಅದಕ್ಕೆ ಅಲ್ಲಿ ಡಿ ಕೆ ಅವರು ಏನಣ್ಣ ನೀನು ಹೀರೋ ಅಂದ್ಬಿಟ್ಟೆ, ನೀನು ಏನಣ್ಣ ಅಂತ ನಾನು ಕೇಳಿದ್ರೆ, ಎಲ್ಲ 7 ಸೀಟಲ್ಲಿ ಎಲ್ಲನೂ ಸೋತಿದ್ವಿ, ನೀನು ಒಬ್ಬ ಗೆದ್ದ ಮೇಲೆ ನೀನು ಹೀರೋ ಅಲ್ವೇನೆಯ? ಅದು ಪಕ್ಷ ಬದಲಾವಣೆ ಮಾಡಿ, ಅದರಿಂದ ನಾನು ಹೀರೋ ಅಂತ ಹೇಳಿದ್ದೀನಿ ಬಿಡಯ ಅಂತೇಳಿ ಹೇಳಿದರು. ಟೈಗರ್ ಹೀರೋ, ಟೈಗರ್ ಅಂತ ಹೇಳಿದರು. ಹಾಸನದಲ್ಲಿ, ಹಾಸನ ಜಿಲ್ಲೆ ಚಿರತೆನೂ ಇದ್ದಾವೆ, ಹುಲಿನೂ ಇದ್ದಾವೆ, ಚಿರತೆನೂ ಇದ್ದಾವೆ. ಅಷ್ಟೇ. ಇದರಲ್ಲಿ ನಾನು ನಿಮ್ಮನ್ನು ಕೇಳೋದು, ನನ್ನ ಅವ್ರ ಪಂಚೆ ಅಳ್ಕೊಂಡು ಹಿಂಗೆ ಉದುರ್ತಾ ಇತ್ತು, ಅದನ್ನು ನಾನು ಎತ್ತಿಡ್ಕೊಂಡ್ಕೊಂಡೆ. ಅದನ್ನು ಹಿಂಗೆ ಎತ್ತಿದೆ, ಆಮೇಲೆ ಅವರೇ ಅದನ್ನು ತಕ್ಕೊಂಡು ಇದು ಮಾಡ್ಕೊಂಡ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಕಾಲಿ ಬಿದ್ದರು ಅಂತ ಅದನ್ನು ತೊಗೊಂಡು ಯಾರ್ಯಾರಿಗೆ ನನಗೆ ಆಗದವ್ರಿಗೆಲ್ಲ ಹಾಕ್ಯಾರೆ. ಅದು ಬಿಡಿ, ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ನಾನು ಹಿರಿಯರಿಗೆ, ಸ್ವಾಮೀಜಿಗಳಿಗೆ, ಭಕ್ತರಿಗೆ, ನನಗಿಂತ ಹಿರಿಯರು ಯಾರಿದ್ರೂ ನಮಸ್ಕಾರ ಮಾಡ್ಕೊತೀನಿ. ನನಗಿಂತ ಹಿರಿಯರಿದ್ದರೆ ಯಾರಿದ್ರೂ ಮಾಡ್ಕೋತೀನಿ ನಾನು. ಅದು ಸಂಪ್ರದಾಯ ನಂದು, ನಮ್ಮ ಸಮಾಜ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಅದು. ಯಾರು ಆಕ್ಚುಲಿ ಅದು ಕಾಣುತ್ತೆ ಹಂಗೆ ವಿಡಿಯೋ, ನಾನು ಕಲಿಲ್ಲ. ಪಂಚೆ ಇದಾಯ್ತು ಅಂತ ಹಿಂಗೆ ಬಗ್ಗಿದ ತಕ್ಷಣ ಯಾರೋ ಕ್ಲಿಕ್ ಮಾಡಿದ್ದಾರೆ. ನಾನು ಗೋಪಾಲಯ್ಯನವ್ರ ಅದೇನಾರ ಇದ್ರೆ, ಅದು ಎಂಥದಾರ ನಾನು ಬಿದ್ದದ್ದು ಎಂಥದಾರ ಇದ್ರೆ ಕೊಡು ಅಂತ ಹೇಳಪ್ಪ. ಅದೇನೇನು ಯಾಕೆ ಬಿದ್ದೆ, ಏನಕ್ಕೆ ಬಿದ್ದೆ ಅಂತ ಕೇಳೋಣ. ಗೋಪಾಲಯ್ಯನವ್ರು ನಮಗಿಂತ ಒಂಚೂರು ಹಿರಿಯರು. ಒಂದು ವೇಳೆ ನಮಸ್ಕಾರ ಮಾಡಿದ್ರೆ ತಪ್ಪೇನಿದೆ? ಏನು ಗೋಪಾಲಯ್ಯನವ್ರ ಏನು ಕೊಳ್ಳೆ ಹೊಡೆಯಕ್ಕೆ ತಗೋಣ ನಾವು? ಏಕಿ ತಂದ್ಬಿಟ್ಟು ಅದರಲ್ಲಿ ಏನೇನು ಬದಲಾವಣೆ ಮಾಡಿದ್ದಾರೆ ಅಂದರೆ ಒಂದು ಸಂದರ್ಶನ ಮಾಡಿ ಹೇಳ್ತೀನಿ. ಅದನ್ನು ಯಾರು ಆ್ಯಕ್ಟನ್ನು ತಂದು ಅಲ್ಲಿ ಹೇಳಕ್ಕೆ ಬಿಡಲ್ಲ, ಗಲಾಟೆ ಮಾಡ್ತಾರೆ. ಯಾರಾದರೂ ಅಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಹೋದ್ರೆ ಅವ್ರ ಬಗ್ಗೆನೂ ಗಲಾಟೆ ಮಾಡ್ತಾರೆ. ಸಂಖ್ಯೆಗಳನ್ನು ಕೊಟ್ಟು ಹೇಳ್ತೀವಿ, ಇದು ಈ ಭಾರತ ದೇಶಕ್ಕೆ ಮಾರಕವೋ ಇಲ್ಲ, ಈ ಭಾರತ ದೇಶದ ಏನಕ್ಕೋಸ್ಕರ ಈ ಗ್ರಾಮ ಸ್ವರಾಜ್ಯನ ಹಾಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಯಾತಕ್ಕೋಸ್ಕರ ನಡೆಸ್ಬೇಕು ಅವ್ರನ್ನ? ಗ್ರಾಮ ಪಂಚಾಯತ್ ಗ್ರಾಂಟ್ ಕೊಡೋದ್ಮೇಲೆ ಚುನಾವಣೆ ಹಾಕಬೇಕು. ಅದನ್ನೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಬಿಜೆಪಿ ಅವರು ಅಷ್ಟೇ
ಇಲ್ಲ, ಅಲ್ಲಿ ಹೇಳ್ಕೊಡ್ತಿದ್ದವ್ರು JDS-ನರೇ, ಕೂಗ್ತದ ಮಾತ್ರ ಅವ್ರು 3 ಜನ BJP-ಯವರು. ನಾನು ಎಲ್ಲರನ್ನೂ ಹೇಳೋದಿಲ್ಲ, ನಾನು ನೋಡ್ತಲೇ ಇರೀನಲ್ಲ, ಆ ಮೈಕ್ ಹಿಡ್ಕೊಂಡು ಕೂಗ್ತಿದ್ದನು ಸಲ್ಗಾರು, ಆಮೇಲೆ ಅದೆಂತದ ಕುಣಿತಿದ್ದನು ವೇದವಾಸ್ ಕಾಮತ್ತು, ಅವ 3 ಜನ ಕುಣಿತಿದ್ರು. ಅವರು ಇಬ್ರು ಕಳ್ಳ ಚೋರಿ ಹಾಕಿ ಬಂದಿತ್ತಲ್ಲ, ಈಗ ವಿಡಿಯೋ ಬಂದಿತ್ತಲ್ಲ ಸ್ವಾಮಿ. ಅಲ್ಲ, ನಾನು ಹೇಳೋದು ಮೊದಲಂತೂ ನಿಮಗೆ ವಿಡಿಯೋ ಸಿಕ್ಕಿರ್ಲಿಲ್ಲ, ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ವಿಚಾರ, ಮಾಧ್ಯಮದವರು ದೃಶ್ಯ ಮಾಧ್ಯಮದವ್ರಿಗೂ ಗೊತ್ತಿರಲಿಲ್ಲ, ಫ್ರಂಟ್ ಮಾಧ್ಯಮದವ್ರಿಗೆ ಗೊತ್ತಿದ್ರು ಬೆಂಗಳೂರಿಗೆ ಸೀಮಿತವಾಯ್ತು. ನಾನು ಶಿವಾನಂದ ತಗಡೂರು ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತೇಳಿ. ಅವರೇ ಬಂದರು ಪ್ರೆಸ್ ಮೀಟಿಗೆ ಬಂದು ಅವರು ಸ್ವತಃ ನೋಡಿದರು. ಅವಾಗ ನಮಗೆ ಈ ವಿಡಿಯೋ ಸಿಕ್ಕಿರಲಿಲ್ಲ. ಇದು ಇತ್ತೀಚೆಗೆ ಆ ವಿಡಿಯೋ ಹೆಂಗೋ ಕ್ರಿಯೇಟ್ ಮಾಡಿ ಯಾರೋ ಪುಣ್ಯಾತ್ಮ, ಅವ್ರು ಯಾರು ಬಿಟ್ಟನೋ ಗೊತ್ತಿಲ್ಲ, ಅದನ್ನೇ ಅಲ್ಲಿ ಮಾತಾಡಿದ್ದನ್ನ ಅದಕ್ಕೆ ಸ್ವಲ್ಪ ಸೌಂಡ್ ಏನೋ ಕೊಟ್ಟು ನನಗೆ ಗೊತ್ತಿಲ್ಲಪ್ಪ. ಅವರು ಅದು ನಾನೇ ದಿವಸ ನೆನ್ನೆ ನನಗೆ ಬೆಳಿಗ್ಗೆ 10 ಗಂಟೆಲಿ ಬರ್ತದು ನನ್ನ ಮೊಬೈಲ್ಗೆ. ಆವಾಗ ನಾನು ಹೇಳ್ದೆ, ಇವ್ರು ಯಾರೋ ಪುಣ್ಯಾತ್ಮರು ಸಹಾಯ ಮಾಡಿದಾರಪ್ಪ ಅಂತ ಹೇಳಿ ನಾನು ಬಂದೆ. ಇಲ್ಲಪ್ಪ, ಅದ್ ನನಗೆ ಗೊತ್ತಿಲ್ಲ. ಅವರು ಕಳ್ಳರ ಕಳ್ಳ ಕಳ್ಳರ ಕಳ್ಳ ಅಂತ ಹಿಂಗ್ ಕುಣಿತಿದ್ರಲ್ಲ, ಅದು ಯಾವುದು ಬಂದಿಲ್ಲ ಅಲ್ಲಿ. ಹೌದು, ಮಾಜಿ ಪ್ರಧಾನಿಗಳು ಕೂಡ ಬಹಳ ಮುಖ್ಯವಾದ ಹೇಳುವಾಗ ಇಡೀ ಪಾರ್ಲಿಮೆಂಟ್ ಅಲ್ಲಿ ಯಾವ ವೈಯಕ್ತಿಕ ದ್ವೇಷಗಳು ಬರುತ್ತೋ ಅವ್ಯಾವ ಅದು ಇಂಟರ್ನಲ್ ನಿಮ್ಗವ್ರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ಆಮೇಲೆ ಸ್ಪೀಕರ್ ಕೂಡ ನಗಾಡ್ತಾ ಇದ್ರು ನೀವು ಮಾತಾಡುವಾಗ. ನೀವು ಪ್ರತಿ ಪದ ಬಿಡಿಸ್ರೆ ಅದೇ ಚೂರಿ ಹಾಕಿದ್ದ ಅಂತ ಅವನಂತಾರೆ, ನೀವು ನಿಮ್ಮ ಅಪ್ಪಂಗೆ ಹಾಕಿದ್ದೇನೆ ತಹಸೀಲ್ದಾರ್. ನಾನು ಅವನ್ ನನಗೆ ತಡ್ರಿ ನೋಡ್, ಇಲ್ಲ ಅನ್ಪಾರ್ಲಿಮೆಂಟ್ರಿ ಆಗೋದಿಲ್ಲ. ಒಬ್ಬನ ಮೇಲೆ ಆಪಾದನೆ ಮಾಡುವಾಗ ನಾವು ಹೆಂಡತಿ ತಹಸೀಲ್ದಾರು ನಿಜ, ಆ ದುಡ್ಡು ನಿನ್ನ ಹೆಂಡತಿ ತಹಸೀಲ್ದಾರ್ ದುಡ್ಡಿಂದ ನೀನ್ MLA ಆಗಿದೆಯಾ ಅನ್ನೋದು ಅಲ್ಲ. ಅದು ಅದಕ್ಕೆ ನನಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಯ್ತು, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ಬಿಟ್ಟೆ ಆ ಇದರಲ್ಲಿ. ಆಯ್ತ್ರಿ, ಈಗ ನನ್ನನ್ನು ಎಲ್ಲ ಕೂಗ್ತಾ ಇದ್ದಾಗ ಕಳ್ಳ ಸುಳ್ಳ ಅಂತ ಕೂಗ್ಬೋದು, ಅದು ಅನ್ಪಾರ್ಲಿಮೆಂಟ್ರಿ ಅಲ್ವಾ? ಅಲ್ಲ ಹೇಳಿ, ಅದು ಅನ್ಪಾರ್ಲಿಮೆಂಟ್ರಿನ ಅಲ್ವಾ? ಎಲ್ಲ ಯಾರಿಗೆ ಮಾತಾಡಕ್ ಬಿಡ್ತಾರ್ರಿ? ಜನ ಕೊಡ್ತಾರೆ, ನನ್ನ ಕ್ಷೇತ್ರ ಕೊಟ್ಟಿದೆ, ನನ್ನ ಕ್ಷೇತ್ರ ಜನ ನನ್ನ ನಂಬಿಕೆ ಮೇಲೆ ಇಟ್ಕೊಂಡು ಕೊಟ್ಟಿದ್ದಾರೆ. ಹಂಗಾದ್ರೆ ನಾನು ಇವ್ರಿಗೆ ಹೆಂಗೆ ಚಾಕ್ ಹಾಕ್ತಂಗಾಗ್ಬಿಡುತ್ತೆ? ಹೆಂಗಾಗುತ್ತೆ ಹೇಳಿ ಚಾಕ? ಭಿನ್ನಾಭಿಪ್ರಾಯ ಬಂದಾಗ ಸಹಜವಾಗಿ ಹೇಳಿ ಹೋಗಿದ್ದೀವಿ ನಾವು. ಅದಕ್ಕೆ ಅಲ್ಲೇ ಯಾಕೆ ಬಂದು ಅದನ್ನು ಕೂಗಬೇಕು, ಚಾಕ್ ಹಾಕ್ಯಾರೆ ಅಂತ? ಹಂಗಂದಾಗ ಏನು ಅನ್ಸುತ್ತೆ? ನಾನು ಯಾರ ಅಪ್ಪಗೂ ಹಾಕಿಲ್ಲಪ್ಪ ಚಾಕ ಅಂತ ಹೇಳಿದ್ದೀನಿ, ನಿಮ್ಮ ಅಪ್ಪಗೇನು ಚಾಕ್ ಹಾಕಿಲ್ಲಪ್ಪ ನಾನು ಅಂತ ಹೇಳಿದ್ದೀನಿ. ನೀವು ಸರಿ ಕೂಗೋದದ? ಏನು ಆ ಥರ ಹೊಡೆದಾಟಕ್ಕೆ ನಿಂತಾಗ, ಆ ನಾಟ ಬೈಳಕ್ಕೆ ನಿಂತಾಗ ನಾನು ಸ್ವಾಮಿ ಅಂತ ಕೂತ್ಕೊಳ್ಳೋಣ? ಯಾವ್ದು